ಯಾಕಮ್ಮ ವನಜ, ರಾಮರಾಯ ಕಾಣಿಸ್ತಾ ಇಲ್ವಲ್ಲ? ಇಲ್ರಿ ಮಾವ, ಅವರು ಹೊರಗ್ ಹೋಗ್ಯಾರ. ಯಾಕ್ರಿ ಮಾವ, ಮೈಯಲ್ಲಿ ಆರಾಮಿಲ್ವಾ? ಆರಾಮಿಲ್ಲ, ನಿನ್ನೆಯಿಂದ ನನ್ನ ಟ್ಯಾಬ್ಲೆಟ್ಸ್ ಮುಗಿದಿವೆ, ಅದಕ್ಕೆ ಕೇಳ್ದೆ. ಆಗ್ಲಿ ಮಾವ, ಅವ್ರು ಬಂದ ಮೇಲೆ ನಾನು ಹೇಳಿ ಕಳಿಸ್ತೀನಿ. ಅಲ್ಲಿವರೆಗೂ ನೀವು ಆರಾಮ್ ತಗೊಳ್ರಿ ಮಾವ. ಆಯ್ತಮ್ಮ. ವನಜ, ಹಾ, ಯಾವಾಗ ಬಂದ್ರಿ ನೀವು? ಈಗ ತಾನೆ ಬಂದೆ. ಏನು ಕನಸು ಕಾಣ್ತಾ ಇದೀಯಾ? ಇಲ್ಲ ರೀ, ಕನ್ಸು ಇಲ್ಲ, ನನ್ಸು ಇಲ್ಲ. ಯಾಕೋ ಏನೋ ಇವತ್ತು ನಮ್ ತಂದೆ ತಾಯಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಡೋಂಟ್ ವರಿ, ಎಲ್ರೂ ಸೇಫ್ ಆಗಿದ್ದಾರೆ. ನೀನು ಡೌಟ್ ಬಂದ್ರೆ ಫೋನ್ ಮಾಡಿ ತಿಳ್ಕೊ. ಅಯ್ಯೋ, ಬೆಳಗ್ಗೆಯಿಂದ ಹಾಳಾದ ಫೋನು ಡೆಡ್ ಆಗಿದೆ ರೀ ಅದು. ಓ, ಇದ ಸಮಾಚಾರ. ಮಕ್ಕಳೆಲ್ಲಿದ್ದಾರೆ? ಮಕ್ಕಳೆಲ್ಲ ಆಟ ಆಡಕ್ಕೆ ಹೊರಗಡೆ ಹೋಗಿದ್ದಾರೆ. ವನಜ, ನಾಳೆ ನಿಮ್ ತಂದೆ ಮನೆ ನೀನು ಹೋಗ್ಬಾ, ನಾನು ಅವ್ರಿಗೊಂದು ಲೆಟರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ರೀ. ಯಾರದ್ರಿ ಪತ್ರ? ಅದ ನಿನ್ನ ಮುದ್ದಿನ ಮಗಳು ವನಜಾಳದು. ಹೌದಾ? ಏನ್ ಬರ್ದಾಳ, ಓದ್ ಹೇಳ್ರಿ. ಏನಿಲ್ಲ, ನಾಳೆ ತನ್ನ ಮಕ್ಕಳೊಂದಿಗೆ ಇಲ್ಲಿಗೆ ಬರ್ತಾಳಂತ ಅಷ್ಟ. ಹೌದಾ? ಎಷ್ಟು ಚಲೋ ಆಯ್ತು ನೋಡ್ರಿ. ಆಕಿನ ಹುಡುಗರನ್ನ ನೋಡ್ಲಾರ್ದ ಎಷ್ಟು ದಿನ ಆಯ್ತು. ಹುಡುಗರು ಅವರೆಲ್ಲ ಬರ್ತಾರಲ್ಲ, ನೀವೀಗೆ ಕಿರಾಣಿ ಅಂಗಡಿಗೆ ಹೋಗಿ ಅವಲಕ್ಕಿ, ಎಣ್ಣೆ, ಹಂಗ ಬಿಸ್ಕಿಟು, ಪೇಡ ಎಲ್ಲ ತಗೋಬರ್ರಿ. ಆತಾತು. ಮತ್ತ ನೀವು ಜಲ್ದಿ ತರ್ತೀರಲ್ಲ, ನಾನ್ ಚೀಲ ತಂದ್ ಕೊಡ್ತೀನ ನಿಮ್ಗ. ತಗೊಂಡ್ ಬಾ. ಈಗ ಕಿರಾಣಿ ಬಾಕಿ ಜಾಸ್ತಿ ಆಗ್ಯದ, ಇನ್ನೆಷ್ಟ ಆಗ್ತದೋ ಏನೋ ದೇವ್ರೇ ಬಲ್ಲ. ಇವೆಲ್ಲ ಸಾಮಾನ್ ತಗೊಂಡ್ ಬನ್ರಿ, ನಾ ಹಂಗ ಹುಡುಗರು ಸ್ವೀಟ್ ಮಾಡ್ತೀನಿ. ಅಲ್ಲ, ನೀ ಯಾಕೆ ಇಟ್ ಸೊರ್ಗಿದಿ? ನಿನ್ ಗಂಡ ಇಂಜಿನಿಯರ್ ಇದಾನ, ಊಟ ಗೀಟ ಮಾಡಂಗಿಲ್ಲೇನ? ನಂಗೇನಾಗಿದೆಮ್ಮ, ನಾನ್ ಚೆನ್ನಾಗೇ ಇದ್ದೀನಿ. ಯಾಕೋ ನಿಮ್ಮಿಬ್ರನ್ನ ನೋಡೋಣ ಅನ್ನಿಸ್ತು, ಅದಕ್ಕೆ ಒಂದಿನ ಇದ್ದೋಗೋಣ ಅಂತ ಬಂದೆ. ಒಂದಿನನ? ಯಾಕ, ಇದು ಮಂದಿ ಮನೆ ಅಂತ ತಿಳಿದೇನ್ ನೀನ? ಆರಾಮಾಗಿ 4 ದಿನ ಇದ್ದು ತಿಂದುಂಡು ನಿನ್ ಗಂಡ ಕರಿಯಕ್ ಬಂದಾಗ ಹೋಗಂತೆ. ಇಲ್ಲಮ್ಮ, ಅದೆಲ್ಲ ಏನು ನಡೆಯಲ್ಲ. ಮುಂಚೆನೆ ಅವ್ರಿಗೆ ತುಂಬಾ ಸಿಟ್ಟು. ಒಂದಿನ ಅಂತ ಕಂಡೀಷನ್ ಮೇಲೆ ಬಂದಿದೀನಿ. ಇರ್ಲಿ ಬಿಡು, ಗಂಡಸ್ರಲ್ಲ ಹಂಗ, ಹೌದಲ್ಲೇನ್ರಿ? ನಡಿ, ಒಳಗ್ ಹೋಗೋಣ. ಏನ್ರಿ, ನೆನ್ನೆ ತಗೊಂಬಂದ್ ಸಾಮಾನು ಸ್ವಲ್ಪ ಕಡಿಮೆ ಬಿದ್ದಾವು. ಇನ್ನೊಂದಷ್ಟು ಸಾಮಾನ್ ತಗೊಂಬರ್ರಿ, ಜಲ್ದಿ ತಗೊಂಬನ್ರಿ, ಇಲ್ಲ ಅಂದ್ರೆ ಅಡಿಗೆಗೆ ತಡ ಆಗ್ತದ. ನಮಸ್ಕಾರ ಸರ್. ನಮಸ್ಕಾರ. ಅಮ್ಮವ್ರೆ, ನಿನ್ನೆ ಬ್ಲೌಸ್ ಹೊಲಿಸ್ಲಿಕ್ಕೆ ಕೊಟ್ಟಿದ್ರಲ್ಲ, ರೆಡಿ ಆಗ್ಯದ, ತಗೊಳ್ರಿ. ತಗೋ. ತಡಿ, ಏನ್ರಿ, ಆ ಹುಡುಗಿ ಗಂಡನ್ ಮನೆಯಿಂದ ಬಟ್ಟಿ ತಂದು ರೌಕಿ ಹೊಲಿಯಕ್ ಹಾಕ್ಯಾಳ. ನೀವು ಕೂಲಿ ಯಾರು ಕೊಡ್ರಿ. ತಡಿ, ರೊಕ್ಕದವನ್ ನೋಡ್ತೀನಿ. ಇರ್ಲಿ ಬಿಡಪ್ಪ, ಬಿಡು ಬಿಡು, ನನ್ನ ಹತ್ರ ಇದೆ, ನಾ ಕೊಡ್ತೀನಿ. ತಗೋಪ್ಪ ನೀನು, ತಗೋ.
ನೆಮ್ಮದಿಯಿಂದ ಮಾಡೋಣ, ಆಮೇಲೆ ನೀ ಹೋಗುವಂತೆ. ಮೊಮ್ಮಗಳು ಹುಟ್ಟಿದಬ್ಬ ಇಲ್ಲೇ ಮಾಡಿದ್ರ ಮೊಮ್ಮಕ್ಳಿಗೆ ಹೊಸ ಬಟ್ಟೆ, ವನಜಾಳಿಗೆ ಹೊಸ ಸೀರೆ, ಅಡಿಗೆ ಸಾಮಾನು, ಸ್ವೀಟು ಎಲ್ಲ ತರಬೇಕಲ್ಲ. ಅದು ಅಲ್ದ ಮಗಳು ಊರಿಗೆ ಹೋಗೋವಾಗ ಬಸ್ ಚಾರ್ಜ್ ನಾನಾ ಕೊಡ್ಬೇಕಲ್ಲ. ಏನ್ ಮಾಡ್ಲಿ? ನಾಳೆ ಆಫೀಸ್ ಕೆಲ್ಸಕ್ಕಾಗಿ ಬೆಂಗಳೂರಿಗೆ ಹೋಗ್ಬೇಕಾಗ್ಯದಲ್ಲ, ಏನ್ ಮಾಡೋದು? ಏನ್ರಿ, ಮಕ್ಕಳು ಮೊಮ್ಮಕ್ಕಳು ಎಲ್ರು ಬಂದಾಗ ಇಲ್ಲೇ ಇರೋದ್ ಬಿಟ್ಟು ನೀವ್ ಹೋಗೋದ್ ಬೇಡ, ಲೀವ್ ಕೊಟ್ಬಿಡಿ. ಮತ್ತೆ ಯಾರಾದ್ರೂ ಹೋಗ್ತಾರ ನಿಮ್ ಬದ್ಲಿ. ಆಫೀಸ್ ಕೆಲಸ ಅರ್ಜೆಂಟ್ ಅದ ಅಂತ ನಮ್ ಬಾಸ್ ನನಗ ಹೇಳ್ಯಾರ, ನಿನಗೇನ್ ತಿಳಿತದಿಲ್ಲ? ಏ ಅವ್ವ, ಹೋಗ್ಲಿ ಬಿಡವ. ಅಪ್ಪ ಹೋದ್ರೆ ಏನಾಯ್ತು, ನಾವಿಬ್ರು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು. ಲಕ್ಷ್ಮಿ, ಏ ಲಕ್ಷ್ಮಿ, ನೀರಡಿಕೆ ಬಾಳ ಆಗ್ಯದ, ಸ್ವಲ್ಪ ನೀರ್ ತಗೊಂಡ್ ಬಾ. ದೇವ್ರೆ, ಅಂತೂ ಸಾವಿರಾರು ರೂಪಾಯಿನ ಖರ್ಚು ತಪ್ತು. ಲಕ್ಷ್ಮಿ, ವನಜಾ ಮೊಮ್ಮಕ್ಕಳು ಊರಿಗೆ ಹೋದ್ರೇನೆ? ಅಂದಂಗೆ ನಿನ್ನೆ ನಿಮ್ ಮಗಳು ಬಂದಿದ್ದಲ್ರಿ, ಬಿಲ್ಲು ಪೂರಾ ಚುಕ್ತ ಮಾಡೋಗಾಳೆ. ಅವಳು ಇನ್ನೂ 4 ದಿನ ಇದ್ದಿದ್ರೆ